ಇನ್ನು ತಾಳಿ ಕಟ್ಟುವಂತಹ ಶುಭ ವೇಳೆಯಲ್ಲಿ ಕಲ್ಯಾಣ ಮಂಟಪದಿಂದ ಕಾಲ್ಕಿತ್ತಿದ್ದಾನೆ ವರ. ಯಾಕೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೆಹಂದಿ ಮತ್ತು ಹಳದಿ ಶಾಸ್ತ್ರ ಎಲ್ಲವನ್ನ ಮುಗಿಸಿ ಮದುವೆ ದಿನ ಆತ ಪರಾರಿಯಾಗಿದ್ದಾನೆ. ಮೈಸೂರಿನಲ್ಲಿ ಪ್ರೀತಿಯಾಗಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತಾ ಇತ್ತು ಈ ಜೋಡಿ. ಇದು ಲವ್ ಮ್ಯಾರೇಜ್ ಇದು. ಆದ್ರೀಗ ಮದುವೆ ದಿನ ವರ ಪರಾರಿಯಾಗಿದ್ದಾನೆ. ಉಪ್ಪಾರಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರಿಗೆ ಡಿಮ್ಯಾಂಡ್ ಇಟ್ಟಿದ್ದಂತೆ ಈತ. 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರ್ ಕೊಡಿಸ್ಬೇಕು ಅಂತ. ಕೊಡದಿದ್ದಕ್ಕೆ ವರ ಪ್ರೇಮ್ಚಂದ್ ಪರಾರಿ ಅಂತ ವಧುವಿನ ತಂದೆ ಈಗ ಆರೋಪ ಮಾಡ್ತಾ ಇರೋದು. ಯುವತಿಯನ್ನು ಮದುವೆಗೂ ಮುನ್ನ ಲೈಂಗಿಕವಾಗಿ ಈತ ಬಳಸ್ಕೊಂಡಿದ್ದಾನೆ ಅಂತಕ್ಕಂಥ ಆರೋಪ ಕೂಡ ಇದೆ. ಯುವತಿಯ ತಂದೆಯ ದೂರಿನ ಅನ್ವಯ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಈಗ ದೂರು ದಾಖಲಾಗಿದೆ. ಅಂದರೆ ಇವರೆಲ್ಲ ಉದ್ದೇಶನೇ ಅಷ್ಟು, ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ಆಮೇಲೆ ಕೈ ಕೊಡಬೇಕು. ಕೆಲವು ಕಡೆ ಹುಡುಗಿ ವಧುವು ಈ ರೀತಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಈಗ ವರ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಪ್ರಕರಣ. ಉಪ್ಪಾರಪೇಟೆ ಪೊಲೀಸರು ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ.